ನಮಸ್ಕಾರ. ಓಪನ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್ ಜಿ ಬಿರಾದರ್. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ತಡೋಳ ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ ಸರ್ಕಾರದ ಅನುದಾನ ಹಾಗೂ ಕಾಮಗಾರಿಗಳಲ್ಲಿ ದೊಡ್ಡ ಮಟ್ಟದ ಹಗರಣಗಳು ನಡೆದಿವೆ ಹಾಗೂ ಗ್ರಾಮದ ಸ್ವಚ್ಛತೆ, ನೈರ್ಮಲ್ಯ ಹಾಗೂ ಕುಡಿಯುವ ಶುದ್ಧ ನೀರಿನ ನಿರ್ವಹಣೆ, ಚರಂಡಿ ವ್ಯವಸ್ಥೆ ನಿರ್ವಹಣೆ ಯಾವುದನ್ನು ಮಾಡದೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ರತ್ನಪ್ಪ ಪಿಡಿಒ ಅವರು ಬೋಗಸ್ ಬಿಲ್ಗಳನ್ನು ಮಾಡುವ ಮೂಲಕ ಹಗರಣವನ್ನು ಮಾಡಿದ್ದಾರೆ ಎಂದು ತಡೋಳ ಗ್ರಾಮದ ನಿವಾಸಿಯಾದಂಥ ವಕೀಲರು ಸಹ ಆದ ರಾಹುಲ್ ಖರ್ಗೆ ಅವರು ಆರೋಪ ಮಾಡಿ ಪಿಡಿಒ, ಮಾಜಿ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಇಲಾಖೆಯ ಅಧಿಕಾರಿಗಳ ಮೇಲೆ ಕಿಡಿಕಾರಿದ್ದಾರೆ. ಜೊತೆಗೆ ಅವರು ಇಲಾಖೆಯ ಉನ್ನತ ಅಧಿಕಾರಿಗಳು ಹಾಗೂ ಸಚಿವರಿಗೂ ಈ ಮೂಲಕ ಗ್ರಾಮ ಪಂಚಾಯತಿಯಲ್ಲಿನ ಹಗರಣಕ್ಕೆ ಸಂಬಂಧಿಸಿದಂತೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಮತ್ತು ಗ್ರಾಮಸ್ಥರೊಂದಿಗೆ ಬೇಜವಾಬ್ದಾರಿತನದಿಂದ ಹಾಗೂ ದುರಹಂಕಾರದಿಂದ ವರ್ತಿಸುವ ಪಿಡಿಒ ರತ್ನಪ್ಪ ಅವರನ್ನು ತಕ್ಷಣ ಅಮಾನತುಗೊಳಿಸಬೇಕು ಹಾಗೂ ಗ್ರಾಮದ ಎಲ್ಲ ಸಮಸ್ಯೆಗಳನ್ನು ತಕ್ಷಣದಲ್ಲೇ ಬಗೆಹರಿಸಬೇಕು. ಇಲ್ಲದಿದ್ದರೆ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಇಲಾಖೆಯ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ಸಹ ನೀಡಿದರು. ಸದಾ ನೋಡ್ತಾ ಇರಿ ಓಪನ್ ನ್ಯೂಸ್, ನೇರ ನಿತ್ಯ ನಿರ್ಭೀತ ಸುದ್ದಿಯಾಗಿ ಸಬ್ಸ್ಕ್ರೈಬ್ ಮಾಡಿ. ಇದು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ತಡೋಳ ಗ್ರಾಮ NS 64 ಮೇಲೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ. ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ PDO ಅವರು ರತ್ನಪ್ಪ ಅಂಥೇಳಿ. ರತ್ನಪ್ಪ ಅವರೇ, ನೀವು ಏನು ಅಭಿವೃದ್ಧಿ ಮಾಡತ್ತೀರಲ್ಲ, ಇದು ಸ್ವಲ್ಪ ಬಂದು ಕಣ್ತೆರೆದು ಎಲ್ಲ ಅಧಿಕಾರಿಗಳನ್ನ ನೋಡಲಿ. ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೀನಿ. ನೋಡ್ರಿ, ಒಂದು ವೇಳೆ ಈ ಸಮಸ್ಯೆಗಳ ಬಗೆಹರಿಲಿಲ್ಲ ಅಂತ ಅಂದ್ರೆ ಈ ಪಂಚಾಯತಿಗೆ ಲಾಕ್ ಮಾಡಿ ಧರಣಿ ಮಾಡಲಾಗುವುದು. ಇದು ಒಂದು ಕಟ್ಟು ಎಚ್ಚರಿಕೆ ಎಲ್ಲ ಅಧಿಕಾರಿಗಳು. ಇಲ್ಲಿ ನೋಡ್ರಿ, ಇದು ಕಸ ಒಯ್ತಕ್ಕಂಥ ಸ್ವಚ್ಛ ವಾಹಿನಿ ಅಂತ ವಾಹನ. ಈ ವಾಹನ ಒಂದು ಬರೀ ಪಂಚಾಯತಿ ಒಳಗೆ ನಿಂದ್ರದ ಅಷ್ಟೇ ಕೆಲಸ. ಇದು ಯಾವುದು ಕಸ ತೆಗೆಯಂಗಿಲ್ಲ ಊರಾಗಿನ. ಬರೀ ನಿಮ್ಮ ಇದು ಪಂಚಾಯತಿ ಒಳಗೆ ಇಲ್ಲಿ ಏನು ಕಸ ಬಿದ್ದಿರ್ತಲ್ಲ, ಇದು ಕಸ ಗುಡಿಸಿ ಹಾಕಿದ ಕಸ. ಇದನ್ನೂ ವಿಲೇವಾರಿ ಮಾಡಿಲ್ಲ ಅವರು. ಇಲ್ಲೇನು ಕಸ ಬಿದ್ದಿರ್ತಲ್ಲ ಈ ಗಿಡಗಳದು, ಇದು ಸ್ವಚ್ಛ ಮಾಡಿ ಗಾಡಿ ತುಂಬಿದ್ದಷ್ಟೇ. ಊರೊಳಗಿದ್ದು ಒಂದು ತುಟಿ ಕಸನು ಇವ್ರು ಈ ಗಾಡಿ ಒಳಗೆ ಹಾಕಂಗಿಲ್ಲ, ಬೇರೆ ಕಡೆ ವಿಲೇವಾರಿ ಮಾಡಂಗಿಲ್ಲ. ಬರೀ ಇಲ್ಲಿ ಬೆಂಕಿ ಹಚ್ಚೋದು. ಪೊಲ್ಯೂಷನ್ ಅಂದ್ರೆ ಪೊಲ್ಯೂಷನ್ ಮಾಡತ್ತಾರ ಊರೊಳಗೆ. ಇದು ನೋಡ್ರಿ, ಇದು ವಾಹನ. ಇದು ಕಸ ತೆಗೆದಂಗೆ ಎಲ್ಲಿ ಕಾಣತ್ತದ ನೋಡ್ರಿ. ಎಷ್ಟು ಹೆಂಗೆ ಇಟ್ಟರೆ ಇದಕ್ಕಂತಂದ್ರೆ ಒಂದು ಅಂಬಾರಿ ತೊಳೆದು ಇಟ್ಟು ಪೂಜೆ ಮಾಡ್ಬೇಕು ಅಷ್ಟೇ. ಇದು ವಾಹನ ಯೂಸ್ ಇಲ್ಲ ಈಗ. ತೊಳೆದು ಅಗರಬತ್ತಿ ಹಚ್ಚಿ ಪೂಜೆ ಮಾಡಿ ಇಡ್ಬೇಕು ಅಷ್ಟೇ. ಪಿಡಿಯೋರೇ ಬರ್ರಿ, ತೊಳೆದು ಅಗರಬತ್ತಿ ಹಚ್ಚಟ್ರಿ ಅಂತ ಬರ್ರಿ. ಪೂರ್ತಿ ಖಾಲಿ ಖಾಲಿ. ಯಾವತ್ತಿದು ಕಸ ತೆಗ್ದಂಗೆ ಕಾಣತ್ತದ ನೋಡ್ರಿ. ಈ ಗಾಡಿ ಒಳಗೆ ಕಸ ಒಯ್ದಂಗೆ ಕಾಣತ್ತದ ನಿಮ್ಗೆ. ಸ್ವಲ್ಪ ಕೆಸರು, ಮಣ್ಣು, ಗೊಜ್ಜು. ಸ್ವಚ್ಛ ವಾಹಿನಿ ಗ್ರಾಮ ಪಂಚಾಯತ್ ತಡೋಳ. ಇದು ಈ ಪಂಚಾಯತಿ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ತಡೋಳ ಗ್ರಾಮ NH 64 ನ್ಯಾಷನಲ್ ಹೈವೇ 64 ಮೇಲೆ ಬರ್ತಕ್ಕಂಥ ಈ ಒಂದು ಗ್ರಾಮ ಪಂಚಾಯತಿ. ಇದು ಈ ಗತಿ ಅಂತಂದ್ರ ಇನ್ನುಳಿದ ಗ್ರಾಮ ಪಂಚಾಯತಿಗಳು ಯಾವ ಗತಿಲಿ ಇರಬಹುದು ವಿಚಾರ ಮಾಡ್ರಿ. ಇಲ್ಲಿ ನೋಡ್ರಿ, ಇದು ಗೌರ್ಮೆಂಟ್ ಸ್ಕೂಲ್ ಎದ್ರೆ ಇಲ್ಲಿ ನೋಡ್ರಿ. ಇದು ಕಸದ ಗುಂಡಿ ಇಟ್ರ ಇಲ್ಲಿ ಬಾರ್ಬೇಕು. ಇದನ್ನು ಉರಿ ಹಚ್ಚಿ ಸುಟ್ಟಾರ, ಇದನ್ನು ಬೆಂಕಿ ಇಟ್ಟಾರ. ಇಷ್ಟು ಕಸ ಐತಿ. ಅಲ್ಲಿ ನೋಡ್ರಿ, ಇದು ತಡೋಳ ಉರ್ದು ಸ್ಕೂಲ್, ಇದು ಕನ್ನಡ ಮೀಡಿಯಂ ಸ್ಕೂಲ್. ಇದು ಕಸ ನೋಡ್ರಿ, ಇದು ಸ್ಕೂಲ್ ಗೇಟ್ ಎದ್ರೆ ಕಸ ನೋಡ್ರಿ. ನೋಡ್ರಿ, ಇದು ಕಸ ನೋಡ್ರಿ. ಇದೆಲ್ಲ ಇಲ್ಲಿ ನೋಡ್ರಿ, ಇದು ಮೇನ್ ರೋಡ್, ಹೈವೇ ಇಲ್ಲೇ ಐತಿ. ಈ ಹೈವೇಲಿಂದ ಜಸ್ಟ್ ಒಳಗೆ ಬಂದರೆ ಇದು ಕಸ ನೋಡ್ರಿ. ಇದು ಇಲ್ಲೇ ಟಿಪ್ಪು ಸುಲ್ತಾನ್ ಚೌಕ್ ಮತ್ತು ಬಾಜುನೇ, ಟಿಪ್ಪು ಸುಲ್ತಾನ್ ಚೌಕ್ ಬಾಜು ಇದು ಕಸ. ಇಲ್ಲಿ ನೋಡ್ರಿ, ಇದು ಚರಂಡಿ ವ್ಯವಸ್ಥೆ ನೋಡ್ರಿ. ಒಂದು ಸೈಡ್ ಅಷ್ಟೇ ಬೆಡ್ ಐತಿ, ಇನ್ನೊಂದು ಸೈಡ್ ಬರೀ ಕಲ್ಲುಗಳು ಹಚ್ಚಿದಾವ. ಇದು ಸರ್ಕಾರಿ ಆಸ್ಪತ್ರೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ತಡೋಳ, ಬಸವಕಲ್ಯಾಣ ತಾಲೂಕ ತಡೋಳ ಗ್ರಾಮದ ಗೌರ್ಮೆಂಟ್ ಹಾಸ್ಪಿಟಲು. ಇದು ನಾಲಿ ವ್ಯವಸ್ಥೆ ನೋಡ್ರಿ, ಚರಂಡಿ ವ್ಯವಸ್ಥೆ. ಇಲ್ಲಿ ಪೂರ್ತಿ ಬ್ಲಾಕ್ ಆಗಿ ಈ ನಾಲಿ ನೀರೆಲ್ಲ ಇಲ್ಲಿ ನೋಡ್ರಿ ರೋಡಿಗೆ ಬರತ್ತದ. ಇಲ್ಲಿ ನೋಡ್ರಿ, ಇದು ಪೂರ್ತಿ ಕಸ ನೋಡ್ರಿ. ಇದು ಹೊಲ್ಸ್ ನೋಡ್ರಿ. ಇಲ್ಲಿ ಮೂಗು ಮುಚ್ಕೊಂಡು ನಿಂದಿರ್ಬೇಕಂತ ಪರಿಸ್ಥಿತಿ ಅದ. ಇಲ್ಲಿ ಸರ್ಕಾರಿ ಆಸ್ಪತ್ರೆ ಬಾಜು ಇದು ನಮ್ಮ ಪಂಚಾಯತಿ PDO ಮಾಡ್ತಕ್ಕಂಥ ಡೆವಲಪ್ಮೆಂಟ್. ಅವರು ಗ್ರಾಮದ ಡೆವಲಪ್ಮೆಂಟ್ ಮಾಡತ್ತಿಲ್ಲ, ಮೆಂಬರ್ಗಳು ಡೆವಲಪ್ಮೆಂಟ್ ಮಾಡ್ಯಾರ, ಅಧ್ಯಕ್ಷ ಡೆವಲಪ್ಮೆಂಟ್ ಮಾಡ್ಯಾರ. ಅವರು ಖುದ್ದಾಗಿ ಡೆವಲಪ್ ಆಗ್ಲತ್ತಾರ, ಬಟ್ ಹೊರತಾಗಿ ಊರು ಯಾವತ್ತೂ ಡೆವಲಪ್ ಆಗ್ಲತ್ತಿಲ್ಲ. ಈ ಆಸ್ಪತ್ರೆ ಬಾಜು ನೋಡ್ರಿ, ಇದು ಕಸದ ರಾಶಿ ನೋಡ್ರಿ. ಇದು ಕಸ.
ವಾಟರ್ ಫಿಲ್ಟರ್ ಪ್ಲಾಂಟ್ ಇದು ನಮ್ಮ ಊರಾಗಿರ್ತಕ್ಕಂಥ ವಾಟರ್ ಫಿಲ್ಟರ್ ಪ್ಲಾಂಟ್. ಇಲ್ಲಿ ನೋಡ್ರಿ ಇದೆಲ್ಲ ಕಸ ನೋಡ್ರಿ, ಇದು ಹುಲ್ಲು ನೋಡ್ರಿ ಹೆಂಗೆ ಬೆಳೆದದ. ಇವ್ರ ಪ್ಲಾಂಟ್ ಎಷ್ಟು ಕ್ಲೀನ್ ಆಗಿರ್ತಾರೆ ನೋಡ್ರಿ. ಇಲ್ಲಿ ನೋಡ್ರಿ ಇದೆಲ್ಲ ಪೂರ್ತಿ ಕೆಸರು. ಹಾಂ ಇಲ್ಲಿ ಒಳಗೆ ನೋಡ್ರಿ, ಇಲ್ಲಿ ಬಾ ಅಂತ ಇದು ಅರ್ಜುನ್ ಇದು ತೋರಿ. ಇಲ್ಲಿ ನೋಡ್ರಿ ಹಾಂ ಈ ಕಡೆ ಬಾ. ಇಲ್ಲಿ ಒಳಗೆ ನೋಡ್ರಿ, ಒಳಗೆ ನೋಡ್ರಿ ಅಲ್ಲಿ ಒಳಗೆ ಪೂರ್ತಿ ಹುಲ್ಲು ಬೆಳೆದದ. ಅಲ್ಲಿ ನೋಡ್ರಿ ಹಾಸು ಹೆಂಗೆ ಗಟ್ಟ್ಯಾವ ನೋಡ್ರಿ, ಅವು ಪೂರ್ತಿ ಹಾಸು ಗಟ್ಟ್ಯಾವ. ಒಳಗೆ ಈಗ ವಾಟರ್ ಲೀಕೇಜು, ಅದಕ್ಕೆ ಪೈಪ್ಲೈನ್ ಕರೆಕ್ಟಾಗಿಲ್ಲ, ಏನಿಲ್ಲ. ಅಲ್ಲಿ ನೋಡ್ರಿ ನೀರು ಹೆಂಗೆ ಬೀಳತ್ತವ. ಇದು ಪೂರ್ತಿ ಹಾಸುಗಟ್ಟು ಹೋಗ್ಯಾವ ಪೈಪ್ಗಳೆಲ್ಲ. ಫಿಲ್ಟರ್ ಮಾಡ್ತಕ್ಕಂಥ ಮಷಿನ್ಗಳೆಲ್ಲ ಲೀಕಾಗಿ ಪೂರ್ತಿ ಹಾಸುಗಟ್ಟು ಹೋಗಿದಾವೆ. ಇದು ನೋಡ್ರಿ ಇದು ಪೂರ್ತಿ ಸುತ್ತ ಎಲ್ಲ ಹುಲ್ಲು ಹೆಂಗೆ ಬೆಳೆದ ನೋಡ್ರಿ. ಇದು ಹಾಸು ನೋಡ್ರಿ, ಇದು ಕಂಪ್ಲೀಟಾಗಿ ಏನು ಹೌದಪ್ಪ ಒಂದರೇ ವಿಷಯ ಒಳಗೆ ಚಲೋ ಮಾಡ್ಯಾರ ಬಿಡು. ಇದು ಒಂದು ವಿಷಯ ಏನೋ ಆಗೈತಿ ಅಂತಂದ್ರೆ ಹೆಂಗ್ರಿ ನೋಡ್ರಿ, ಪ್ರತಿಯೊಂದ್ರೊಳಗು ಆ ಮಷಿನ್ಗಳು ನೋಡ್ರಿ, ಮಷಿನ್ಗಳ ವ್ಯವಸ್ಥೆ ನೋಡ್ರಿ. ಅಲ್ಲಿ ನೋಡ್ರಿ ಅದು ಪೂರ್ತಿ ಹಾಸುಗಟ್ಟು ಹೋಗ್ಯಾವು. ಇವು ನೀರು ಕುಡಿಬೇಕು ನಮ್ಮ ಊರು ಜನ. ಸ್ವಚ್ಛ ನೀರು ಕುಡಿಸ್ರಿ ಅಂತಂದು ಮತ್ತು ಮ್ಯಾಗಿಂದ ಅಭಿಯಾನಗಳು. ಸ್ವಚ್ಛ ನೀರು ಕೊಟ್ಟರೆ ಕುಡಿಬೇಕಲ್ಲ, ಹೆಂಗೆ ಕೊಡ್ತೀರಿ ಸ್ವಚ್ಛ ನೀರು ನೀವು? ನೋಡ್ರಿ ಇದು ವಾಟರ್ ಪ್ಲ್ಯಾಂಟ್. ಇದು ಶುದ್ಧ ನೀರು ಅಂತ, ಆರೋಗ್ಯಕರ ಜೀವಜಲ. ಯಾವ ಆರೋಗ್ಯಕರ? ಕುಡಿದ್ರೆ ಸತ್ತು ಹೋಗ್ತಾರೆ ಇವು. ಆ ಪಿಡಿಯೋ ಕುಡಿತಾನೆ ಅಂತ ಕೇಳ್ರಿ. ಇದು ಬಾಪಾ ಪಿಡಿಯೋ, ರತ್ನಪ್ಪ ಪಿಡಿಯೋ ಎಲ್ಲಿದ್ದೀರಿ ಬರ್ರಿ, ಸ್ವಲ್ಪ ಬಂದು ನೋಡ್ರಿ, ಕಣ್ಣು ಬಿಟ್ಟಿವೆಲ್ಲ. ಬರೀ ಫೋನ್ನಾಗ ದೊಡ್ಡ ದೊಡ್ಡ ಮಾತು ಹೇಳೋದಲ್ಲ, ಬಂದು ಸ್ವಲ್ಪ ನೀವು ಏನು ಮಾಡ್ಬೇಕಲ್ಲ ಕರ್ತವ್ಯಗಳು ಮಾಡ್ರಿ. ಬಸವಣ್ಣನ ನಾಡಿನಾಗ ಇದ್ದೀರಿ, ಕಾಯಕವೇ ಕೈಲಾಸ ಅಂತ ಹೇಳ್ಯಾರ ಬಸವಣ್ಣಪ್ಪವ್ರು. ಸ್ವಲ್ಪ ನಡ್ಕೋರಿ. ನೋಡ್ರಿ ಇವೆಲ್ಲ ನೋಡ್ರಿ, ಎಷ್ಟು ಚಲೋ ನೀಟಾಗಿ ಮೇಂಟೈನ್ ಮಾಡ್ಯಾರ ನೋಡ್ರಿ. ಬಟ್ ಮೇಂಟೆನೆನ್ಸ್ ಬಜೆಟ್ ನೋಡ್ಬೇಕು ಇವ್ರದ್ದು ಹೆವಿ ರಗಡ್ ಇರ್ತಾವ. ಒಳಗೆ ಹಾಸುಗಟ್ಟಿದ ನೀರು ನೋಡ್ರಿ ಅದು. ಇಲ್ಲೇ ಬೋರೆಲ್ಲು, ಇಲ್ಲೇ ಮನೆಗಳು, ಇದೇ ಪೂರ್ತಿ ಕಸದ ಹುಂಡ. ರಾಶಿ ರಾಶಿ ಕಸ 6 ತಿಂಗಳು 3 ತಿಂಗಳು ಬಿದ್ದರೂ ಪಂಚಾಯತಿ ಅವ್ರಿಗೆ ಕೇಳೋರಿಲ್ಲ, ಹೇಳೋರಿಲ್ಲ. ಇದೇ ಓಣಿ. ಇದೆಲ್ಲ ಚರಂಡಿ ಕ್ಲೀನ್ ಮಾಡಿದ್ಮೇಲೆ ಏನು ಕಸ ತೆಗೆದಿರ್ತಾರಲ್ಲ, ಇದು 6 ತಿಂಗಳು ವರ್ಷ ಆದರೂ ಹಿಂಗೆ ಬಿದ್ದಿರ್ತದೆ ನೋಡ್ರಿ. ಅಲ್ಲಿ ನೋಡಿದು ಕರೆಂಟಿನ ಕಂಬ ಮತ್ತು ವೈರ್ ಕೆಳಗೆ ಉರಿ ಹಚ್ಚಿದ್ರು. ಇದು ಹಿಂಗೆ ಉರಿ ಹಚ್ಚಿದಾರೆ ಹಂಗಾರಿ. ಕಸ ಗಾಡಿ ಅದ ಎತ್ಕೊಂಡು ಒಯ್ಬೇಕಿಲ್ರಿ. ಈಗ ಉರಿ ಹಚ್ಚಿದ ಮೇಲೆ ಎಲ್ಲಿ ಹೋಯ್ತಿರ? ಅಲ್ಲೇನು ಕಸ ಇರ್ತದೆ? ಎಲ್ಲ ಬೂದಿನೇ ಇರ್ತದೆ. ಹಂಗಿಲ್ರಿ. ಈಗ ಇದು ಏಡ್ ಪೊಲ್ಯೂಷನ್ ನೋಡ್ರಿ. ಇದು ಮನೆ ತುಂಬ, ಈಗ ಈ ಕಡೆ ಎಲ್ಲ ಪೂರಾ ಗಲ್ಲಿ ತುಂಬ. ಈಗ ಪಿಡಿಯೋಗೆ ಹಚ್ಚಿದಾರನ ಹಚ್ತೀನಂದ್ರೆ ನಿಮಗೆ ಹಚ್ಚಿಲ್ಲ. ಅಷ್ಟೇ ಸಮಸ್ಯೆ ಇಲ್ಲ. ಇದು ಬಿಟ್ಟು ಭಾಳ ದೊಡ್ಡ ಹಗರಣಗಳು ಕೂಡ ಈ ಪಂಚಾಯತಿ ಒಳಗೆ ನಡೆದವ. ಅದು ಕೂಲಂಕುಷವಾಗಿ ತನಿಖೆ ಆಗಬೇಕು. ಭಾಳ ಲಕ್ಷಾನು ಗಂಟ್ಲೆ ಹಗರಣಗಳು ಈ ಪಂಚಾಯತಿ ಒಳಗೆ ನಡೆದವ.